40 BMTC ಬಸ್ಗಳ ಸಂಚಾರ ಆರಂಭ ಆಗುತ್ತೆ. ಆದರೆ 3121 ಬಸ್ಗಳ ಪೈಕಿ 3040 BMTC ಬಸ್ಗಳ ಸಂಚಾರ ಇರುತ್ತೆ. KKRTC ನಿಗಮದಲ್ಲಿ ಕೇವಲ 23.7% ಬಸ್ಗಳ ಸಂಚಾರ ಇದೆ. 2034 ಬಸ್ಗಳ ಪೈಕಿ ಕೇವಲ 482 ಬಸ್ಗಳು ಕಾರ್ಯಾಚರಣೆ ವಹಿಸ್ತಾ ಇವೆ. KSRTCಯಲ್ಲಿ 36.5% ಬಸ್ಗಳು ಸಂಚಾರ ನಡೆಸ್ತಾ ಇವೆ. 3834 ಬಸ್ಗಳ ಪೈಕಿ 1399 ಬಸ್ಗಳು ಸಂಚಾರ ಮಾಡ್ತಿವೆ. NWKRTCಯಲ್ಲಿ 48% ಬಸ್ಗಳ ಕಾರ್ಯಾಚರಣೆ ನಡೀತಾ ಇದೆ. 2282 ಬಸ್ಗಳ ಪೈಕಿ 1095 ಬಸ್ಗಳು ಸಂಚಾರ ಮಾಡ್ತಿವೆ. ಬೆಳಗ್ಗೆಯಿಂದ 53% ಮಾತ್ರ ಬಸ್ಗಳು ಓಡಾಟ ನಡೆಸ್ತಾ ಇವೆ. ಪ್ರತಿನಿತ್ಯ 11271 ಸಾರಿಗೆ ಬಸ್ಗಳು ಸಂಚಾರ ನಡೆಸ್ತಾ ಇವೆ. ಆದರೆ ಇವತ್ತು ಕೇವಲ 6016 ಬಸ್ಗಳು ಮಾತ್ರ ಓಡಾಟ ಮಾಡ್ತಾ ಇದ್ದಾವೆ. KSRTC, NWKRTC, KKRTC ಬಸ್ಗಳ ಸಂಖ್ಯೆ ತುಂಬ ವಿರಳವಾಗಿ ಕಂಡುಬರ್ತಾ ಇದೆ. ಹೀಗಾಗಿ ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ, ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಬಸ್ ಸ್ಟಾಪ್ಗಳು ಸ್ತಬ್ಧ ಆಗಿದ್ದರೆ ಎಷ್ಟು ಬಸ್ಗಳು ಪ್ರತಿನಿತ್ಯ ಕಾರ್ಯನಿರ್ವಹಣೆ ಮಾಡ್ತಾ ಇದ್ವು, ಇವತ್ತು ಕಾರ್ಯನಿರ್ವಹಣೆ ಮಾಡ್ತಾ ಇರುವಂತಹ ಬಸ್ಗಳ ಸಂಖ್ಯೆ ಎಷ್ಟು, ಇದೆಲ್ಲವನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದ್ದೀವಿ. ಒಟ್ಟು ನಾವು ನಮಗೆ ಲಭ್ಯವಾಗಿರೋ ಮಾಹಿತಿ ಪ್ರಕಾರ NWKRTCಯಲ್ಲಿ 48% ಬಸ್ಗಳು ಕಾರ್ಯಾಚರಣೆ ಮಾಡ್ತಾ ಇದ್ದಾವೆ. 2282 ಬಸ್ಗಳ ಪೈಕಿ 1095 ಬಸ್ಗಳ ಸಂಚಾರ ನಡೀತಾ ಇದೆ. ಬೆಳಗ್ಗೆಯಿಂದ 53% ಮಾತ್ರ ಬಸ್ಗಳು ಓಡಾಟ ಮಾಡ್ತಾ ಇದ್ದಾವೆ. ಪ್ರತಿನಿತ್ಯ 11271 ಸಾರಿಗೆ ಬಸ್ಗಳು ಸಂಚಾರ ಮಾಡುತ್ತವೆ. ಆದರೆ ಇವತ್ತು ಕೇವಲ 6016 ಬಸ್ಗಳು ಮಾತ್ರ ಓಡಾಟ ನಡೆಸ್ತಾ ಇದೆ. ಹೀಗಾಗಿ ಸಾರ್ವಜನಿಕರಿಗೆ ತೀವ್ರವಾಗಿ ತೊಂದರೆ ಉಂಟಾಗ್ತಾ ಇದೆ. KSRTC, NWKRTC, KKRTC ಬಸ್ಗಳ ಸಂಖ್ಯೆ ತುಂಬ ವಿರಳವಾಗಿ ಕಂಡುಬರ್ತಾ ಇದೆ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಒಟ್ಟು 11271 ಬಸ್ಗಳು ಪ್ರತಿನಿತ್ಯ ಓಡಾಡ್ತವೆ. ಆದರೆ ಈ ಪೈಕಿ ಕೇವಲ 6016 ಬಸ್ಗಳು ಮಾತ್ರ ಓಡಾಡ್ತಾ ಇದ್ದಾವೆ. ಹೀಗಾಗಿ ಪ್ರಯಾಣಿಕರು ತೀವ್ರ ಸಮಸ್ಯೆ ಎದುರಿಸುವಂತಾಗಿದೆ. ಮತ್ತೊಂದೆಡೆ ಈ ಮುಷ್ಕರ ಸರ್ಕಾರ ಎಲ್ಲಿವರೆಗೆ ನಮ್ಮ ಬೇಡಿಕೆಗಳನ್ನು ಒಪ್ಪೋದಿಲ್ಲ ಅಲ್ಲಿವರೆಗೆ ಮುಂದುವರಿಯುತ್ತೆ ಅಂತ ಸಾರಿಗೆ ಸಂಘಗಳ ಅಧ್ಯಕ್ಷರು ಹೇಳ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಗಣೇಶ್ ಹೆಗಡೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಣೇಶ್, ಇಡೀ ರಾಜ್ಯದಾದ್ಯಂತ ನಾವು ನೋಡೋದಾದರೆ ಪ್ರತಿಯೊಂದು ಬಸ್ ಸ್ಟಾಪ್ಗಳು ಸ್ತಬ್ಧ ಆಗಿದ್ದಾವೆ. ಈ ನಡುವೆ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಪ್ರಯಾಣಿಕರು. ಎಷ್ಟು ಬಸ್ಗಳು ಓಡಾಡ್ತಾ ಇದೆ, ಏನು ಕಥೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ. ಸಂತೋಷ್, ಸಾರಿಗೆ ನೌಕರರ ಮುಷ್ಕರ ಏನಿದೆ ಬಹಳ ಮಟ್ಟದ ಎಫೆಕ್ಟ್ ಆಗ್ತಾ ಇರುವಂಥದ್ದು. ರಾಜ್ಯವ್ಯಾಪಿ ಸರ್ಕಾರಿ ಬಸ್ಗಳು ಓಡಾಡ್ತಾ ಇಲ್ಲ, ಸಾಕಷ್ಟು ಸಂಖ್ಯೆಯಲ್ಲಿ ವಿರಳ ಆಗಿರುವಂಥದ್ದು. ಈಗ ಬೆಳಗ್ಗೆ 5ರಿಂದ ಬೆಳಗ್ಗೆ 9 ಗಂಟೆವರೆಗಿನ ಏನು ಸಾರಿಗೆ ಬಸ್ಗಳ ಟ್ರಿಪ್ಗಳ ಪ್ಲ್ಯಾನನ್ನು ಈಗ KSRTC ಮೆಜೆಸ್ಟಿಕ್ನಲ್ಲಿ DC ಅಂತಂದರೆ ಡಿವಿಷನಲ್ ಕಂಟ್ರೋಲರ್ ಅರುಣ್ ಅವರೀಗ ಬಿಡುಗಡೆ ಮಾಡಿರುವಂಥದ್ದು. ಅವರು ನೀಡಿರುವಂತಹ ಮಾಹಿತಿಗಳ ಪ್ರಕಾರ ಮುಖ್ಯವಾಗಿ 53% ಮಾತ್ರ ಬಸ್ಗಳು ಇಲ್ಲಿವರೆಗೆ ಓಡಾಡಿದೆ ಅನ್ನುವಂಥದ್ದು. ಅಂತಂದರೆ ಸುಮಾರು 11271 ಬಸ್ಗಳು ಒಂದು ದಿನಕ್ಕೆ ಆಪ್ರೇಟ್ ಮಾಡ್ತವೆ ಇಡೀ ಕರ್ನಾಟಕದಲ್ಲಿ. KSRTC, BMTC, NWKSRTC, KKRTC ಇವೆಲ್ಲರೂ ಸೇರಿ 11271 ಬಸ್ಗಳು ಆಪರೇಟ್ ಆಗುತ್ತವೆ. ಹಾಗೆಯೇ ಇದರ ಜೊತೆಗೆ ಇದರಲ್ಲಿ ಮುಖ್ಯವಾಗಿ ಕೇವಲ 6016 ಬಸ್ಗಳು ಮಾತ್ರ ಇಲ್ಲಿ ಓಡಾಡಿರುವಂಥದ್ದು. ಹೀಗಾಗಿ ಇಲ್ಲೂ ಕೂಡ ಒಂದು ರೀತಿಯಲ್ಲಿ ಈಗ ಅಧಿಕಾರಿಗಳು KSRTC ಬಸ್ ನಿಲ್ದಾಣ ಸುತ್ತಮುತ್ತ ಒಂದು ರೀತಿಯಲ್ಲಿ ಪರಿಶೀಲನೆ ಮಾಡುವಂಥದ್ದು, ತಪಾಸಣೆ ಮಾಡುವಂಥ ಪ್ರಕ್ರಿಯೆಗಳನ್ನು ಕೂಡ ನಾವು ವಿಜುವಲಲ್ಲಿ ನೋಡ್ಬೋದು. ಇಲ್ಲಿ KSRTC ಮೆಜೆಸ್ಟಿಕ್ನ DC ಅರುಣ್ ಅವರು ಹಾಗೆಯೇ ಹಿರಿಯ ಅಧಿಕಾರಿಗಳು, ನಿಗಮದ ಹಿರಿಯ ಅಧಿಕಾರಿಗಳು ಕೂಡ ಒಂದು ರೀತಿಯಲ್ಲಿ
ಪ್ರಯಾಣಿಕರಿಗೆ ಯಾವ್ಯಾವ ರೀತಿ ತೊಂದರೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆಯನ್ನು ಮಾಡ್ತಾ ಇರುವಂತಹದ್ದನ್ನು ನೋಡ್ಬೋದು. ಇನ್ನು ಉಳಿದಂತೆ ಮುಖ್ಯವಾಗಿ BMTC 90% ಅಂದರೆ 97% ಈಗ ಆಪ್ರೇಟ್ ಆಗಿದೆ ಅನ್ನುವಂತಹ ಮಾಹಿತಿ ಇರುವಂಥದ್ದು. 3121 ಬಸ್ಗಳ ಪೈಕಿ 3040 ಬಸ್ಗಳು ಆಲ್ರೆಡಿ ಆಪ್ರೇಟ್ ಆಗಿದೆ ಅನ್ನೋಂಥ ಮಾಹಿತಿ ನೀಡ್ತಾ ಇದ್ದಾರೆ. ಆದರೆ BMTC ಬಸ್ ನಿಲ್ದಾಣಗಳು ಅಷ್ಟೊಂದು ಬಸ್ಗಳು ನಮಗೇನು ಕಂಡಿಲ್ಲ. ಆದರೆ ಯಾವ್ಯಾವ ರೂಟ್ಗಳಲ್ಲಿ ಆಪ್ರೇಟ್ ಆಗಿದೆ ಅನ್ನೋದು ಕೂಡ ಮಾಹಿತಿಗಳು ಇನ್ನೂ ಕೂಡ ಬರಬೇಕಾಗಿದೆ. ಇನ್ನು KKRTCಯಲ್ಲಿ ಸಾಕಷ್ಟು ಬಸ್ಗಳು 2034 ಬಸ್ಗಳಿದ್ದರೆ ಕೇವಲ 482 ಬಸ್ಗಳ ಮಾತ್ರ ಇಲ್ಲಿವರೆಗೆ ಓಡಾಡಿರುವಂಥದ್ದು, ಅಂದರೆ 23% ಮಾತ್ರ ಬಸ್ ಆಪರೇಟ್ ಆಗಿರುವಂಥದ್ದು. ಹಾಗಾಗಿ ಇದರ ಎಫೆಕ್ಟ್ ಮುಖ್ಯವಾಗಿ KKRTCಯಲ್ಲಿ ಕೂಡ ಆಗಿದೆ ಅನ್ನುವಂಥದ್ದು. ಒಟ್ಟಾರೆ ಅಂತಂದರೆ KSRTC, NWKSRTC, BMTC ಹಾಗೂ KKRTCಗಳಲ್ಲಿ ಅಂದರೆ ಬಸ್ಗಳ ಸಂಖ್ಯೆ ಇದ್ದರೂ ಕೂಡ ಇವತ್ತು ಆಪರೇಟ್ ಆಗ್ತಾ ಇಲ್ಲ. ಹಾಗಾಗಿ ಮುಷ್ಕರ ಬಹುತೇಕ ಯಶಸ್ವಿ ಆಗ್ತಾ ಇರುವಂಥದ್ದು. ಸಾರಿಗೆ ನೌಕರರು ಬೆಂಬಲವನ್ನು ಘೋಷಿಸಿ ಕರ್ತವ್ಯಕ್ಕೆ ಹಾಜರಾಗದೆ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು ಈ ಮೂಲಕ ಗೊತ್ತಾಗ್ತಾ ಇದೆ. ಇನ್ನು DC ಕೂಡ ನಾವು ಪ್ರಶ್ನೆ ಮಾಡಿದ್ವಿ ಅಂತಂದರೆ KSRTC ಬಸ್ ನಿಲ್ದಾಣದ ಸುತ್ತಮುತ್ತ ಖಾಸಗಿ ಬಸ್ಗಳು ಬಂದು ಪ್ರಯಾಣಿಕರನ್ನು ಕರ್ಕೊಂಡು ಹೋಗುವಂಥದ್ದು, ಬಸ್ ನಿಲ್ದಾಣದ ನೇರವಾಗಿ ಹಾಸನ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು ಬೇರೆ ಬೇರೆ ಭಾಗಕ್ಕೆ ಏನು ಪ್ರಯಾಣಿಕರನ್ನು ಕರ್ಕೊಂಡು ಹೋಗುವಂಥ ಪ್ರಕ್ರಿಯೆ ಆಗ್ತಾ ಇದೆ. ಆ ಸಂದರ್ಭದಲ್ಲಿ ದುಪ್ಪಟ್ಟು ದರವನ್ನು ವಸೂಲಿ ಮಾಡ್ತಾ ಇರೋಂಥ ಪ್ರಕ್ರಿಯೆ ಆಗ್ತಾ ಇದೆ ಅನ್ನೋದನ್ನು ಈಗಾಗಲೇ KSRTC ಬಸ್ ನಿಲ್ದಾಣದ DC ಅವ್ರನ್ನು ಕೂಡ ನಾವು ಪ್ರಶ್ನೆ ಮಾಡಿದ್ವಿ. ಆ ಸಂದರ್ಭದಲ್ಲಿ ನಮಗೆ ಗಮನಕ್ಕೆ ಇರಲಿಲ್ಲ. ಈಗ ನಾವು ಅವ್ರನ್ನ ಕಂಟ್ರೋಲಿಗೆ ತೆಗೆದುಕೊಳ್ಳುವಂಥದ್ದು, ಆ ರೀತಿ ದುಪ್ಪಟ್ಟು ವಸೂಲಿಗೆ ನಾವು ಯಾವುದೇ ರೀತಿ ಅನುಮತಿಯನ್ನು ನೀಡಿಲ್ಲ. ಹಾಗಾಗಿ ಅಂತಹ ಬಸ್ಗಳ ವಿರುದ್ಧ ನಾವು ಕ್ರಮವನ್ನು ಕೈಗೊಳ್ತೀವಿ ಅನ್ನುವಂತಹ ಮಾತುಗಳನ್ನ ಆಡಿದ್ರು. ಅದು ಎಷ್ಟರ ಮಟ್ಟಿಗೆ ಜಾರಿಗೆ ಬರುತ್ತೆ ಅನ್ನುವಂಥದ್ದು ಕೂಡ ನೋಡಬೇಕಾಗುತ್ತೆ. ಒಟ್ಟಾರೆ ಏನಂತಂದರೆ ಇವತ್ತಿನ ಅಂತಂದರೆ ಇಲ್ಲಿಯವರೆಗಿನ ಬಸ್ ಟ್ರಿಪ್ನ ಏನು ಅಥವಾ ರೇಷಿಯೋನ ನಾವು ನೋಡೋದಾದರೆ 53ರಿಂದ 56% ಮಾತ್ರ ಬಸ್ ಆಪರೇಟ್ ಆಗಿದೆ ಅನ್ನುವಂತಹ ಮಾಹಿತಿ ಈಗ ಸಾರಿಗೆ ನಿಗಮಗಳ ಅಧಿಕಾರಿಗಳಿಂದ ಬರ್ತಾ ಇರುವಂಥದ್ದು. ಸಂತೋಷ್, ಈಗ ಗಣೇಶ್, ಮತ್ತೊಂದೆಡೆ ಈಗ ಬಸ್ ಸ್ಟ್ಯಾಂಡಲ್ಲಿ ಈಗ ಸದ್ಯಕ್ಕೆ ಪರಿಸ್ಥಿತಿ ಯಾವ ರೀತಿಯಾಗಿದೆ? ಈಗಲಾದರೂ ಏನಾದರೂ ತೆರವು ಕಾರ್ಯಾಚರಣೆ ಆಯಿತಾ? ಅಂದರೆ ಬಸ್ಗಳ ಸಂಚಾರ ಏನಾದರೂ ಹೆಚ್ಚಳವಾಯಿತಾ ಅಥವಾ ಪರಿಸ್ಥಿತಿ ಇದೇ ರೀತಿ ಇದೆಯಾ? ಸಾರ್ವಜನಿಕರು ಏನು ಹೇಳ್ತಾರೆ ಈ ಬಗ್ಗೆ ಅಂತ? ಸಂತೋಷ್, ಈಗ ಪೀಕ್ ಅವರ್ಸ್ ಮುಗ್ದಿರುವಂಥ ಸಂದರ್ಭದಲ್ಲಿ ಬೆಳಗ್ಗೆ 9-10 ಗಂಟೆ ಸಮಯದಲ್ಲಿ ಜನರಿಗೆ ಜಿಲ್ಲಾವಾರುಗಳಲ್ಲಿ ತೆರಳುವಂಥವರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇತ್ತು. ಹಾಗೆಯೇ BMTCಯಲ್ಲೂ ಕೂಡ ಬೇರೆ ಬೇರೆ ಸ್ಥಳಗಳಿಗೆ ತೆರಳಲಿಕ್ಕೆ ಸಾಕಷ್ಟು ಅಡಚಣೆ ಆಗ್ತಾ ಇತ್ತು. ಆದರೆ ಇದೀಗ ನಾವು ಬಸ್ ನಿಲ್ದಾಣಗಳನ್ನು ನಾವು ನೋಡೋದಾದರೆ ನಮ್ಮ ಕ್ಯಾಮ್ರಾಮನ್ ಬಸ್ ನಿಲ್ದಾಣಗಳನ್ನು ತೋರಿಸ್ತಾರೆ. ಇದು KSRTC ಮೆಜೆಸ್ಟಿಕ್ನ ಚಿತ್ರಣ. ಇಲ್ಲಿ ಪ್ರಯಾಣಿಕರ ಸಂಖ್ಯೆ ಕೂಡ ಒಂದು ರೀತಿಯಲ್ಲಿ ಕಡಿಮೆ ಆಗಿರುವಂಥದ್ದು. ಅಲ್ಲದೆ ಬಸ್ಗಳಂತೂ ಇಲ್ಲವೇ ಇಲ್ಲ. ಖಾಸಗಿ ಬಸ್ಗಳೀಗ ಬಂದಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಪ್ರಯಾಣಿಕರು ಕೂಡ ಈಗ ದುಪ್ಪಟ್ಟು ವಸೂಲಿಯನ್ನು ಕೊಡೋ ಬದಲು ಪರ್ಯಾಯವಾಗಿ ಪ್ರೈವೇಟ್ ವೆಹಿಕಲ್ಗಳ ಮೊರೆ ಹೋಗುವಂತಹ ಒಂದು ಮೊಮೆಂಟ್ಸ್ಗಳು ಕೂಡ ಕಾಣ್ತಾ ಇದೆ. ಅಲ್ಲದೆ ಪೊಲೀಸ್ ಸಿಬ್ಬಂದಿಗಳು ಅಂದರೆ ಸ್ಟ್ರೈಕ್ಗಳಾಗ್ಬೋದೇನೋ, ಸಾರಿಗೆ ನೌಕರರು ಏನು ಮುಷ್ಕರವನ್ನು ಮಾಡ್ಬೋದು, ಆ ನಿಟ್ಟಿನಲ್ಲಿ ಭದ್ರತೆಯನ್ನು ಕೂಡ ಪೊಲೀಸ್ ಸಿಬ್ಬಂದಿಗಳು ಅಧಿಕಾರಿಗಳು ತೆಗೆದುಕೊಂಡಿದ್ದಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಸಂತೋಷ್, ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಸಭೆ ಕೂಡ ಇದೆ. ಮುಂದಿನ ನಿರ್ಧಾರಗಳ ಬಗ್ಗೆ, ಮುಂದೆ ಯಾವ ರೀತಿ ಹೋರಾಟದ ರೂಪುರೇಷೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಭೆ ಕೂಡ ಈಗ ಶೇಷಾದ್ರಿಪುರಮಲ್ಲಿ ಆಗಲಿದೆ. ಹಾಗಾಗಿ ಅದರ ನಡೆಯನ್ನು ನೋಡಿಕೊಂಡು ಸಾರಿಗೆ ನಿಗಮದ ಅಧಿಕಾರಿಗಳು ಕೂಡ ಹೆಜ್ಜೆಯನ್ನು ಇಡ್ಬೋದು. ಆದರೆ ನಾವು ಈಗ ಮಾತನಾಡಿಸ್ತಾ ಇದ್ವಿ, ಅರುಣ್ ಅವ್ರನ್ನೂ ಕೂಡ ನಾನು ಮಾತನಾಡಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಯಾವ್ಯಾವ ರೀತಿ ಬಸ್ ಆಪರೇಟ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ. ಸರ್, ಮುಖ್ಯವಾಗಿ ಈಗ ಬೆಳಗ್ಗೆಯಿಂದಲೂ ಕೂಡ 53% ಬಸ್ ಆಪರೇಟ್ ಆಗ್ತಾ ಇದೆ. ಪ್ರಯಾಣಿಕರು ಕೂಡ ಸಾಕಷ್ಟು ಕಡಿಮೆ ಇದ್ದಾರೆ. ಬಸ್ ಅಂತೂ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಈ ಮುಂದಿನ ಡೆವಲಪ್ಮೆಂಟ್ಸ್ ಏನಾಗ್ಬೋದು? ಬಸ್ಗಳು ಆಪರೇಟ್ ಆಗುತ್ತಾ? ಮುಖ್ಯವಾಗಿ ಹಾಸನ, ಚಿಕ್ಕಬಳ್ಳಾಪುರಕ್ಕೆ ಹೋಗುವಂಥ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಇದೆ. ಇಲ್ಲಿ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಇದೆ. ಅದಕ್ಕೆ ಸರಿಯಾಗಿ ವಾಹನಗಳ ಸಂಖ್ಯೆನೂ ಸ್ವಲ್ಪ ಕಡಿಮೆ ಇದೆ. ವಾಹನದ ಕಾರ್ಯಾಚರಣೆಯನ್ನು ಸುಸ್ಥಿತಿಗೆ ತರೋದಕ್ಕೆಲ್ಲ ಪ್ರಯತ್ನಗಳನ್ನು ನಮ್ಮ ಅಧಿಕಾರಿಗಳು, ನಮ್ಮ ಹಿರಿಯ ಅಧಿಕಾರಿಗಳು ಸರ್ಕಾರದ ಮಟ್ಟದಲ್ಲಿ ಪ್ರಯತ್ನಗಳು ನಡೀತಾ ಇದೆ. ಅದು ಸುಸ್ಥಿತಿಗೆ ಬರ್ತದೆ. ಸರ್, ಮುಖ್ಯವಾಗಿ ಕೆಲವೊಂದು ಪ್ರೈವೇಟ್ ಬಸ್ಗಳು ಈ ಹಾಸನಕ್ಕೆ 180 ರೂಪಾಯಿ ಇದ್ದರೆ 400 ರೂಪಾಯಿ ತೆಗೆದುಕೊಳ್ಳುವಂಥದ್ದು, ಚಿಕ್ಕಬಳ್ಳಾಪುರಕ್ಕೆ 1 to double ತೆಗೆದುಕೊಳ್ಳುವಂಥ ಪ್ರಕ್ರಿಯೆಗಳಾಗ್ತಾಯಿದೆ. ನಿಮ್ಮ ಎದುರುಗಡೆಗಳನ್ನೇ ಆಗ್ತಾಯಿದೆ ಇದು. ಈಗ ಖಾಸಗಿ ವಾಹನಗಳ ದರ ಏನಿದೆ, ನಮ್ಮ ದರ ಏನಿದೆ ಅದನ್ನು ಸಂಬಂಧಪಟ್ಟಂಥ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಅವ್ರಿಗೆ ಸಂಬಂಧಪಟ್ಟವ್ರಿಗೆ ತಿಳಿಸಿದ್ದೀವಿ. ಮುಂದುವರೆದಂತೆಯೇ ಇದ್ರ ಬಗ್ಗೆ ಅವ್ರ ಗಮನಕ್ಕೆ ತಂದಿದ್ದೀವಿ. ಅವರು ಅದನ್ನು ನಿಯಂತ್ರಣ ಮಾಡೋದು ಕ್ರಮ ಕೈಗೊಳ್ತಾರೆ. ಸರ್, ತಾವು ಬೆಳಗ್ಗೆಯಿಂದಲೂ ಪ್ರಯಾಣಿಕರನ್ನು ಗಮನಿಸ್ತಾ ಇದ್ದೀರಿ. ಇಡೀ ಸಿಟಿನ ನೀವು ರೌಂಡ್ ಆಗ್ತಿದ್ದೀರಾ, ಬೇರೆ ಬೇರೆ ನಿಲ್ದಾಣಗಳು ಹೋಗ್ತಿದ್ದೀರಾ. ತುಂಬ ಜನ ಒಂದು ಸಾವು ನೋವುಗಳಿಗೆ ಹೋಗುವಂಥವ್ರು ಇರ್ತಾರೆ, ಮದುವೆ ಸಮಾರಂಭಕ್ಕೆ ಹೋಗುವಂಥವ್ರು ಇದ್ದರು, ಟ್ರಿಪ್ಪಿಗೆ ಬೇರೆ ಬೇರೆ ಸ್ಟೇಟಿಂದ ಕೇರಳದಿಂದ ಬಂದಂಥ ಜನರು ಕೂಡ ಇದ್ದರು. ಸಾಕಷ್ಟು ಪರದಾಟ ಆಯಿತು. ಪರ್ಯಾಯವಾಗಿ ನಿಮ್ಮಿಂದ ಏನೂ ಆಗಿಲ್ವಾ?
ನಮ್ಮ ವಾಹನಗಳ ಕಾರ್ಯಾಚರಣೆನ ಸುಗಮ ರೀತಿ ಮಾಡಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದೀವಿ, ಅದನ್ನು ಮಾಡ್ತಾನೂ ಇದ್ದೀವಿ. ಮುಂದುವರೆದಂತೆಯೇ ಈಗ ಸರ್ಕಾರದ ಮಟ್ಟದಲ್ಲಿ ಮತ್ತು ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಅವರ ಕಚೇರಿಯಿಂದನೂ ಖಾಸಗಿ ವಾಹನಗಳನ್ನು ಕಾರ್ಯಾಚರಣೆಗೊಳಿಸಲಾಗಿದೆ. ಎಲ್ಲ ಪ್ರಯತ್ನನೂ ನಡೀತಾ ಇದೆ. ಅಲ್ಲ, ಈಗ ಮುಂದೆ ಹೆಂಗೆ ಸ್ಟ್ರೈಕ್ ಕಂಟಿನ್ಯೂ ಆದರೆ ಮತ್ತಷ್ಟು ಪ್ರಯಾಣಿಕರು ತೊಂದರೆ ಆಗುತ್ತವಲ್ಲ? ವಾಹನಗಳ ಕಾರ್ಯಾಚರಣೆಯನ್ನು ಸುಸ್ಥಿತಿಗೆ ತರೋದಕ್ಕೆ ಸಂಸ್ಥೆ ವತಿಯಿಂದ ಎಲ್ಲ ಪ್ರಯತ್ನಗಳು ನಡೀತಿದೆ. ಅದನ್ನು ಸುಸ್ಥಿತಿಗೆ ತರ್ತೀವಿ ಅನ್ನೋಂಥ ಭರವಸೆ. ಓಕೆ, ಇದು ಅರುಣ್ ಅವ್ರು ಹೇಳ್ತಾ ಇರುವಂಥದ್ದು ಮುಖ್ಯವಾಗಿ ಒಂದು ಟೆಕ್ನಿಕಲ್ ಆಗಿ ಹ್ಯಾಂಡಲ್ ಮಾಡುವಂಥ ರೀತಿಯಲ್ಲಿ ಮಾತನಾಡ್ತಿದ್ದಾರೆ. ಅಂತಂದರೆ ಸರ್ಕಾರದ ಆದೇಶದನ್ವೇ ನಾವು ಕ್ರಮವನ್ನು ಕೈಗೊಳ್ತೀವಿ, ಸರ್ಕಾರದ ಆದೇಶ ಏನು ಬರುತ್ತೆ ಅದರ ರೀತಿಯಲ್ಲಿ ನಡ್ಕೊಳ್ತಾ ಇದ್ದೀವಿ, ಮುಂದೆ ಸುಸ್ಥಿತಿ ಬರುವಂತಹ ವಿಶ್ವಾಸ ಭರವಸೆ ಇದೆ ಅನ್ನುವಂಥ ಮಾಹಿತಿಗಳನ್ನು ಇಲ್ಲಿ ಮೆಜೆಸ್ಟಿಕ್ಕಿನ KSRTC DC ಅರುಣ್ ಅವ್ರು ಹೇಳ್ತಾ ಇರುವಂಥದ್ದು. ಸಂತೋಷ್, ಒಟ್ಟಾರೆ ಏನಂತಂದರೆ ಈ ಒಂದು ಮೆಜೆಸ್ಟಿಕ್ಕಿನ ಕೇಂದ್ರ ಭಾಗದಲ್ಲಿ KSRTC ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರಿಗೆ ಪರದಾಟ ಅಂತೂ ಕಂಟಿನ್ಯೂ ಆಗಿದೆ. ಮುಷ್ಕರನು ಕೂಡ ಅದೇ ರೀತಿಯಲ್ಲಿ ಸಾರಿಗೆ ಬಸ್ಗಳು ಅಂತಂದರೆ ಸರ್ಕಾರಿ ಬಸ್ಗಳು ಯಾವುದು ಕೂಡ ಆಪರೇಟ್ ಆಗ್ತಾ ಇಲ್ಲ, ಬಹುತೇಕ ಬಸ್ಗಳು ನಿಂತಿರುವಂಥದ್ದು. ಇನ್ನು ಮಧ್ಯಾಹ್ನದ ಹೊತ್ತಿಗೆ ಎಲ್ಲಾದರೂ ಸರ್ಕಾರದ ಸಂಧಾನದ ಹೆಜ್ಜೆ ಇಟ್ಟರೆ ಅಥವಾ ಹೆಜ್ಜೆ ಆ ಥರದ ಪ್ರಕ್ರಿಯೆಗಳು ಡೆವಲಪ್ಮೆಂಟ್ಸ್ ಆದರೆ ಬಸ್ಗಳು ಆಪರೇಟ್ ಆಗ್ಬೋದು, ಇಲ್ಲ ಅಂದರೆ ಇದು ಸ್ಟ್ರೈಕ್ ಮುಂದುವರಿಯುವಂತಹ ಎಲ್ಲ ಲಕ್ಷಣಗಳು ಕೂಡ ಈಗ ಕಂಡು ಬರ್ತಾ ಇರುವಂಥದ್ದು. ಸಂತೋಷ್, ಧನ್ಯವಾದಗಳು ಗಣೇಶ್ ನಿಮ್ಮೆಲ್ಲ ಮಾಹಿತಿಗೆ.